ಈ ಕಾಳು ಬೇಳೆ ಅದೊಂದೆರಡು ಹಣ್ಣು ಎಲ್ಲನೂ ತಂದಿದ್ದೀನಿ. ಎಲ್ಲೋಯ್ತಿದು? ಇಲ್ವಲ್ಲ, ಎಲ್ಲೋಯ್ತು? ಮರ್ತ್ಕಿರ್ತ ಏನಾದ್ರು ಬಿಟ್ಟು ಬಂದ. ಈಗ ಏನಾದ್ರು ನಮ್ಮ ಅಮ್ಮಂಗೆ ಫೋನ್ ಮಾಡಿದರೆ ಅದನ್ನೂ ಬಿಟ್ಟೋಗಿದ್ಯಾ, ಅದಕ್ಕೆ ಕೇಳೋಕ್ಕೂ ಫೋನ್ ಮಾಡಿದ್ಯಾ ಅಂತ ಕೇಳುತ್ತೆ. ಏನಪ್ಪ, ಸುಮ್ಮನೆ ತುಂಬ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲನೂ ಒಂದೇ ಬ್ಯಾಗಿಗೆ ಇಟ್ಕೋಬೇಕಾಗಿತ್ತು. ನಾನು ನಮ್ಮ ಮನೆಯವ್ರ ಮಾತು ಕೇಳ್ಕೊಂಡು ಏನು ಕೆಲಸ ಆಯ್ತು. ಎಷ್ಟು ಆಸೆಯಿಂದ ಇಟ್ಕೊಂಡಿದ್ದೆ, ಒಂದು ತಿಂಗಳೆಲ್ಲ ಆಗೋದು. ಮುಂದೆ ಒಂದ್ಸತಿ ಫೋನ್ ಮಾಡಿ ಕೇಳೇ ಬಿಡ್ತೀನಿ. ಹಲೋ ಹಲೋ, ಕೇಳಿಸ್ತೈತಾ? ಬಂದು ರಾತ್ರಿ ಬರೋಷ್ಟೊತ್ತಿಗೆ ಒಂದು 11 ಗಂಟೆ ಆಗಿತ್ತು. ಮನೇಲೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ತಿನ್ಕೊಂಡು ಬಂದು. ಪಲಾವ್ ತಿನ್ಕೊಂಡು ಬಂದು, ಪಲಾವು ಬಜ್ಜಿ ಎಲ್ಲ ತಿನ್ಕೊಂಡು ಬಂದು. ಅವರೆಲ್ಲ ಕೆಲ್ಸಕ್ಕೆ ಹೋದ್ರು. ಸ್ಕೂಲಿಗೆ ಹೋದ್ಲು. ಮತ್ತು ಏನು ಗೊತ್ತಾ, ನೀನು ಕಡಲೆ ಬೀಜ ಕಟ್ಕೊಟ್ಟಿದ್ದಲ್ಲ, ಅವ ಬ್ಯಾಗೊಳಗೆ ಇಟ್ಕೊಂಡಿರಲಿಲ್ಲ ನಾನು. ಅಲ್ಲೇ ದಿವಾನ್ ಕಾಟ್ ಮೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣಮ್ಮ. ಏ ಸುಮ್ಮ ಕೂತ್ಕೋ, ನೀನು ಒಳ್ಳೆ ಹಂಗೆ ಬೈತೀಯಲ್ಲ. ಅಲ್ಲಿ ಮುಂದಿನ ವಾರ ಅಪ್ಪಾಜಿ ಬರುತ್ತಲ್ಲ, ಕೊಟ್ಟು ಕಳಿಸು. ಒಂದು ಅರ್ಧ kg ಅವೇ ತಾನೇ. ನಿಂಗೇನವಲ್ಲ ಅಪ್ಪಾಜಿ ತಂದ್ಕೊಡುತ್ತೆ. ನನಗೆ ಒಂದು ತಿಂಗಳೆಲ್ಲ ಆಗಲ್ವಾ? ಅವು ಎಷ್ಟು ರೂಪಾಯಿ kg? ಜಾಸ್ತಿ ಅವು. ಈ ಹುಡುಗಿ ಎಲ್ಲ ಕಡಲೆ ಬೀಜನ ಚಿತ್ರಾನ್ನಕ್ಕೆ ಹಾಕಿದ್ರೆ ಚೆನ್ನಾಗಿ ತಿಂತಾಳೆ. ಅಲ್ಲೇ ಬಿಟ್ಟು ಬಂದಿದ್ದೀನಿ ಕಣವ. ಕೊಟ್ಟು ಕಳಿಸು, ಮರಿಬೇಡ ಆಮೇಲೆ. ಈ ಸತಿ ಸಂತೆಲಿ ಏನಾರು ತಂದ್ರೆ ಬೇರೆದ ಅವೆಲ್ಲನೂ ಕೊಟ್ಟು ಕಳಿಸು ಸೇರಿಸಿ. ಕಡಲೆಪುರಿ ಎಲ್ಲನೂ ಕೊಟ್ಟು ಕಳಿಸು. ಖಾರ ಒಂದು ಸ್ವಲ್ಪ ಜಾಸ್ತಿ ತರಿಸ್ಬಿಟ್ಟು ಕೊಟ್ಟು ಕಳಿಸು. ಕಡಲೆ ಬೀಜ ಮರಿಬೇಡ ಆಮೇಲೆ. ಸರಿ ಆಯಿತು.